ಕಾಂಗ್ರೆಸ್ ಸರ್ಕಾರ ಕಳೆದ 2 ವರ್ಷಗಳಿಂದ ಜನರಿಗೆ ಉತ್ತಮ ಆಡಳಿತ ನೀಡುವಲ್ಲಿ ಸಂಪೂರ್ಣವಾಗಿ ವಿಫಲವಾಗಿದ್ದು ಎಲ್ಲ ಇಲಾಖೆಗಳಲ್ಲೂ ಭ್ರಷ್ಟಾಚಾರ ಹೆಚ್ಚಾಗಿದ್ದು ಸ್ವಜನ ಪಕ್ಷಪಾತ ತುಂಬಿ ತುಳುಕುತ್ತಿದೆ ಎಂದು ಹರಿಹರ ಮಾಜಿ ಶಾಸಕ ಎಚ್ ಎಸ್ ಶಿವಶಂಕರ್ ಕಿಡಿಕಾರಿದ್ದಾರೆ. ಹರಿಹರ ನಗರದಲ್ಲಿ ಜೆಡಿಎಸ್ ವತಿಯಿಂದ ಕಾಂಗ್ರೆಸ್ ಆಡಳಿತದ ವಿರುದ್ಧ ನಡೆದ ಪ್ರತಿಭಟನೆಯಲ್ಲಿ ಭಾಗವಹಿಸಿ ಮಾತನಾಡಿದ ಅವರು ಕಾಂಗ್ರೆಸ್ ಶಾಸಕರು ಸಚಿವರು ಹಾಗೂ ಸರ್ಕಾರದ ವಿರುದ್ಧ ಬಹಿರಂಗವಾಗಿ ಆರೋಪಿಸಿದರು. ವಸತಿ ಯೋಜನೆಯ ಮನೆಗಳನ್ನು ಲಂಚ ನೀಡುವವರಿಗೆ ಮಾತ್ರ ನೀಡುತ್ತಿದ್ದು ಈ ಸರ್ಕಾರ ಬಡವರ ಹಾಗೂ ರೈತ ವಿರೋಧಿ ಸರ್ಕಾರವಾಗಿ ಮಾರ್ಪಟ್ಟಿದೆ ಎಂದರು. ಹರಿಹರದ ಕಾಂಗ್ರೆಸ್ ಮುಖಂಡರು ಭದ್ರಾ ಬಲದಂಡೆ ನಾಲೆಯಲ್ಲಿನ ಪೈಪ್ನ ಮಣ್ಣನ್ನು ತುಂಬುವ ಮೂಲಕ ಪ್ರಚಾರದ ಪ್ರತಿಭಟನೆಯನ್ನು ನಡೆಸಿದ್ದರು. ಅವರಿಗೆ ಓಪನ್ ಚಾಲೆಂಜ್ ಮಾಡ್ತೇನೆ, ಹರಿಹರದ ತುಂಗಭದ್ರಾ ನದಿಯಿಂದ ಜಗಳೂರು, ದಾವಣಗೆರೆ, ಭರಮಸಾಗರ ಇನ್ನೂ ಅನೇಕ ನಗರ ಪ್ರದೇಶಗಳಿಗೆ ನೀರನ್ನು ತೆಗೆದುಕೊಂಡು ಹೋಗಿದ್ದಾರೆ. ಆದರೆ ಹರಿಹರ ತಾಲೂಕಿನ ಕೊಂಡಜ್ಜಿ, ಬನ್ನಿಕೋಡು, ಕೋಮಾರನಹಳ್ಳಿ ಕೆರೆಗಳಿಗೆ ನೀರು ತುಂಬಿಸುವಂತಹ ಕೆಲಸವನ್ನು ಹರಿಹರ ಕಾಂಗ್ರೆಸ್ ನಾಯಕರು ಮಾಡಲಿ. ಅವರಿಗೆ ನಾನು ಗಾಂಧಿ ವೃತ್ತದಲ್ಲಿ ಸನ್ಮಾನಿಸುತ್ತೇನೆ ಎಂದು ಸವಾಲು ಹಾಕಿದರು. ತುಂಗಭದ್ರಾ ಡ್ಯಾಮ್ನಿಂದ ಜಗಳೂರಿಗೆ ನೀರು ಹೋಗ್ತಾ ಇದೆ. ತುಂಗಭದ್ರಾ ನದಿಯಿಂದ ಭರಮಸಾಗರಕ್ಕೆ ಕೆರೆಗಳಿಗೆ ತುಂಬಿಸ್ಲಿಕ್ಕೆ ನೀರು ಹೋಗ್ತಾ ಇದ್ದಾರೆ. ಹರಿಹರದಲ್ಲಿರೋ ಕೆರೆಗಳಿಗೆ ಯಾಕಪ್ಪ ನೀವು ನೀರು ತುಂಬಿಸೋ ಯೋಜನೆ ಮಾಡ್ತಾ ಇಲ್ಲ? ಯಾಕೆ ಯೋಚನೆ ಮಾಡ್ತಾ ಇಲ್ಲ? ಬೈರಂಪಾದ ಅಂತ ಚುನಾವಣೆ ಬಂದ ತೋರಿಸ್ತೀರಿ. ಕೊಂಡಜ್ಜಿ ಕೆರೆ ಏನಾಗಿದೆ? ಸಿರಿಗೆರೆ ಕೆರೆ ಏನಾಗಿದೆ? ಕುಮಾರನಹಳ್ಳಿ ಕೆರೆ ಏನಾಗಿದೆ? ಯಲವಟ್ಟಿ ಕೆರೆ ಏನಾಗಿದೆ? ಬನ್ನಿಕೋಡ್ ಕೆರೆ ಏನಾಗಿದೆ? ಎಲ್ಲಿದ್ದೀರಿ ನೀವು? ಸುಮ್ಮನೆ ಅಧಿಕಾರಿಗಳನ್ನ ವರ್ಗಾವಣೆ ಮಾಡಿಸಿ ಆಡಳಿತ ಮಾಡಕ್ ಸಾಧ್ಯ ಇಲ್ಲ. ಜನರ ಮನಸ್ಸು ಗೆಲ್ಲಬೇಕು ಅಂತ ಹೇಳಿದ್ರೆ ಜನರಿಗೆ ಅನುಕೂಲ ಮಾಡಬೇಕು. ಒಂದೇ ಒಂದು ಹೇಳ್ತೀನಿ, ಪಾಪ ಆ ಜಯ ಕರ್ನಾಟಕ ಸಂಘದವರು ತಹಸೀಲ್ದಾರ್, ಒಂದ್ ನಿಮಿಷ, ಜಯ ಕರ್ನಾಟಕ ಸಂಘಟನೆಯವರು, ನೀವು ಲಾಯಕಿದ್ದೀರಾ ನೀವು? ಸುಮ್ಮನೆ ವರ್ಗಾವಣೆ ಮಾಡಿಸ್ಕೊಂಡು ಆಡಳಿತ ಮಾಡೋದ್ರಲ್ಲಿ ನೀವು ಸಫಲ ಆಗೋದಿಲ್ಲ. ನಾನು ಹೇಳಿದ್ನಲ್ಲ, ಕುಡಿಯೋ ನೀರಿನ ಯೋಜನೆಗಳನ್ನ ನೀವು ತಯಾರು ಮಾಡಬೇಕು ಅಂದ್ರೆ ಈ ಕೆರೆಗಳನ್ನು ತುಂಬಿಸ್ರಿ, ನಿಮಗೆ ಈ ಸರ್ಕಲ್ ನಲ್ಲಿ ಸನ್ಮಾನ ಮಾಡ್ತೀವಿ. ರಾಜ್ಯದಲ್ಲಿ ಎಲ್ಲಿ ನೋಡಿದ್ರು ಅಕ್ರಮ, ಧರ್ಮ ಆಧಾರಿತ ಯೋಜನೆಗಳನ್ನು ಕೊಡೋದ್ರ ಮೂಲಕ ರಾಜ್ಯದ ಜನರಿಗೆ, ಎಲ್ಲ ಜನರಿಗೆ ಅನ್ಯಾಯ ಮಾಡ್ತಾ ಇದ್ದೀರಿ, ಮೋಸ ಮಾಡ್ತಾ ಇದ್ದೀರಿ. ನೀವು ಇವತ್ತಿನ ಏನು ಸರ್ಕಾರ ತೊಲಗುವವರೆಗೆ ರೈತರಿಗೆ ಭವಿಷ್ಯ ಇಲ್ಲ ಅನ್ನೋದನ್ನು ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ರೈತರಿಗೆ ಭವಿಷ್ಯ ಇಲ್ಲ. ಇವತ್ತು ಹಸಿರು ಸಾಲು ಮತ್ತೆ ಹಾರಾಡಬೇಕು ಅಂತ ಹೇಳಿದ್ರೆ ಜನತಾದಳ ಸರ್ಕಾರ ಮತ್ತೆ ರಚನೆ ಆಗಲೇಬೇಕು ಈ ರಾಜ್ಯದಲ್ಲಿ. ಅಂದಾಗ ಮಾತ್ರ ರೈತನಿಗೆ ನೆಮ್ಮದಿ ಸಿಗಲಿಕ್ಕೆ ಸಾಧ್ಯ ಅನ್ನೋದನ್ನು ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಏನು ಯಡಿಯೂರಪ್ಪನವರು 2020 ಏನು ನಡವಳಿಕೆ ಮಾಡಿಕೊಟ್ರಿ ಅಂತ ತೋರಿಸಿ ಅವ್ರನ್ನ ತೋರಿಸಿ ನೀವು ಕೆಲಸ ಮಾಡಬೇಡ್ರಿ, ಮೋಸ ಮಾಡಬೇಡ್ರಿ, ಅನ್ಯಾಯ ಮಾಡಬೇಡ್ರಿ. ಅನ್ಯಾಯ ಮಾಡೋದ್ರಿಂದ ರೈತರ ಶಾಪಕ್ಕೆ ಗುರಿಯಾದ್ರೆ ನೀವು ನಿಜವಾಗ್ಲೂ ಕೂಡ ಭಸ್ಮ ಆಗ್ತೀರಿ. ರೈತರ ಶಾಪದಿಂದ ನೀವು ಭಸ್ಮ ಆಗ್ತೀರಿ. ಖಂಡಿತವಾಗಿ ರೈತರಿಗೆ ಒಳ್ಳೇದು ಮಾಡೋದಿದ್ರೆ ಮಾತ್ರ ನೀವು ಅಧಿಕಾರದಲ್ಲಿ ಉಳಿರಿ ಅನ್ನೋದನ್ನು ನಾನು